ಆನ್ಲೈನಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ನಿಮ್ಮ ಮನೆಯಲ್ಲ ಜಾಗದ ಪ್ರಾಪರ್ಟಿ ಟ್ಯಾಕ್ಸ್ನ ಯಾವ ರೀತಿ ಫಿಲ್ ಮಾಡೋದು ಹೇಗೆ ಅನ್ನೋದು ನೋಡ್ಬೋದು. ಇವಾಗ ಇಲ್ಲಿ ನಿಮ್ಮ ಫೋನಲ್ಲಿ ಗೂಗಲಲ್ಲಿ ಸರ್ಚ್ ಕೊಡಿ ಬಾಪೂಜಿ ಸೇವಾ ಕೇಂದ್ರ ಅಂತ ಹಾಕಿ ಸರ್ಚ್ ಕೊಟ್ಟರೆ ಈ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಬಾಪೂಜಿ ಸೇವಾ ಕೇಂದ್ರ ಕೆಳಗಡೆ ಇಲ್ಲಿ ನೋಡ್ತಾ ಇರೋದು ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಎರಡು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಲಾಗಿನ್ ಆಲ್ರೆಡಿ ನಾನು ಲಾಗಿನ್ ಆಗಿದ್ದರಿಂದ ಮೊಬೈಲ್ ನಂಬರ್ನ ಹಾಕೊಂತ ನೀವು ಇನ್ನೂ ಆಗಿಲ್ಲ ಅಂದರೆ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಅನ್ನೋ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನೀವೇನು ರಿಜಿಸ್ಟರ್ ಮಾಡಿದ್ರೆ ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಂಡು ಲ್ಯಾಂಗ್ವೇಜ್ ಬೇಕಾದ್ರೆ ಸೆಲೆಕ್ಟ್ನ ಮಾಡ್ಕೊಂಡು ಕನ್ನಡ ಇಂಗ್ಲೀಷ್ ಅದು ಬೇಕು ಸೆಲೆಕ್ಟ್ನ ಮಾಡ್ಕೊಂಡು ಸೆಂಡ್ OTP ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಏನು ಮೊಬೈಲ್ ನಂಬರಲ್ಲಿ ಎಂಟ್ರಿ ಮಾಡೋದಲ್ಲ ಆ ನಂಬರ್ಗೆ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಇಲ್ಲಿ ಎಂಟರ್ನ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಕೆಳಗಡೆ ನೋಡ್ತಾ ಇದ್ದಲ್ಲ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಈ ಬಾಕ್ಸಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಸ್ಮಾಲು ಕ್ಯಾಪಿಟಲ್ ನಂಬರ್ ಏನಿದೆಯೋ ಅದನ್ನ ಟೈಪ್ನ ಮಾಡ್ಕೊಂಡು ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ ಲಾಗಿನ್ ಆಗಿದೆ. ಇವಾಗ ಇಲ್ಲಿ ನಿಮ್ಮ ಹೆಸರು ಕೂಡ ಅಲ್ಲಿ ಶೋ ಆಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋ ಪ್ರಾಪರ್ಟಿ ಟ್ಯಾಕ್ಸ್ ಆಗಿದ್ದರಿಂದ ಇದರಲ್ಲಿ ಕೆಳಗಡೆ ಕ್ವಿಕ್ ಲಿಂಕ್ಸ್ ಅಂತ ಇದೆಯಲ್ಲ ಇಲ್ಲೇ ಕೆಳಗಡೆ ಬಂದು ನಿಮಗೆ ನೋಡ್ಬೋದು ಸರ್ವಿಸಸಲ್ಲಿ ನೋಡ್ಬೋದು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋ ಆಪ್ಷನ್ ಇಲ್ಲಿ ತೋರಿಸ್ತಾ ಇದೆ ಕೆಳಗಡೆ ಫಸ್ಟ್ ಒನ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪ್ರಾಪರ್ಟಿ ಟ್ಯಾಕ್ಸ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಫಸ್ಟ್ ಡೌನ್ಲೋಡ್ ರೆಸಿಪ್ಟ್ ಇಲ್ಲ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಕೇಳ್ತಾರೆ. ಫಸ್ಟ್ ಒಂದು ಮೇಲೆ ಕ್ಲಿಕ್ನ ಮಾಡಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗಿದೆ. ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ದ ID ನಂಬರ್ ಏನೈತಲ್ಲ 18 ನಂಬರ್ ಡಿಜಿಟು ಆ ನಂಬರ್ನ ಇಲ್ಲಿ ಹಾಕ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡಾಕ್ಯುಮೆಂಟಲ್ಲಿ ಯಾವ ಹೆಸರಲ್ಲಿದೆ ಏನಿದೆ ಎಷ್ಟಿದೆ ನಿಮಗೆ ಎಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಮತ್ತು ಎಷ್ಟು ಡಿಸ್ಕೌಂಟ್ ಇದೆ ಎಷ್ಟು ನಿಮ್ಮ ಪೆನಾಲ್ಟಿ ಬಿದ್ದಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದರಲ್ಲಿರುತ್ತೆ ನೋಡ್ಬೋದು. ಚೆಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಎಲ್ಲ ಡೀಟೇಲ್ ಎಲ್ಲ ಚೆಕ್ ಮಾಡ್ಕೊಂಡು ಆದಮೇಲೆ ಯಾವ ಹೆಸರಲ್ಲೆಲ್ಲ ಪ್ರತಿಯೊಂದು ಚೆಕ್ ಆದಮೇಲೆ ಇಲ್ಲಿ ಕೆಳಗಡೆ ಆ್ಯಕ್ಷನ್ ಕೆಳಗಡೆ ನೋಡ್ಬೋದು ಪೇ ಅಂತ ಇದೆಯಲ್ಲ ಪೇ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ರುಪೀಸ್ ಅಂತ ಇದೆಯಲ್ಲ ಪೇ ರುಪೀಸ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಡೀಟೇಲ್ಸ್ ಅಂತ ಇಲ್ಲಿ ಅಪ್ಲಿಕೆಂಟ್ ನೇಮು ಸರ್ವಿಸು ಅಮೌಂಟು ಡೇಟು ಎಲ್ಲ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆ ಅಂದಾಗ ಇಲ್ಲಿ ಕೆಳಗಡೆ ಪೇ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ಆಕ್ಸಿಸ್ ಅಂತ ಇದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಇಲ್ಲ ಅದು ಶೋರ್ ಅಂತ ಕೇಳ್ತಾ ಇದೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇಲ್ಲ ಈ ಥರ ಪೇಜ್ ಓಪನ್ ಆಗುತ್ತೆ. ಯಾವ ರೀತಿ ನೀವು ಅಮೌಂಟ್ನ ಪೇ ಮಾಡ್ತಾ ಇರೋ ಅಂತ ಕೇಳ್ತಾ ಇದೆ. ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ವ್ಯಾಲೆಟು ಅಂತ ನಾನು UPI ಲಾಸ್ಟ್ ಒಂದು ಆಪ್ಷನ್ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ QR ಕೋಡ್ ಮೇಲೆ ಕ್ಲಿಕ್ನ ಮಾಡ್ಕೊತಾನೆ. ಕ್ಲಿಕ್ ಆಗಿದ ತಕ್ಷಣ QR ಕೋಡ್ ಓಪನ್ ಆಗಿದೆ. ನೀವು ಆರಾಮಾಗಿ ಫೋನ್ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಆರಾಮಾಗಿ ಈಸಿಯಾಗಿ ಸ್ಕ್ಯಾನ್ ಮಾಡಿ ಪೇನ ಮಾಡ್ಬೋದಾಗುತ್ತೆ. ನೋಡೋದಲ್ಲ ಪೇ ಮಾಡಿದ ತಕ್ಷಣ ನೀವು ಬ್ಯಾಕ್ ಬರೋಕ್ಕೆ ಹೋಗ್ಬೇಡಿ. ಆಟೋಮೆಟಿಕ್ ಅದೇ ಈ ಥರ ಬರೋವರೆಗೂ ವಾಪಸ್ ಬ್ಯಾಕ್ ಸೈಟಿಗೆ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಸೈಟ್ ಬಂದಿದೆ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನೋಟಲ್ಲೂ ಕೂಡ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ನಮಗೆ ಇಲ್ಲಿ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗಿದೆ. ಇಲ್ಲಿ ಡೌನ್ಲೋಡ್ ಪೇಮೆಂಟ್ ರಿಸಿಪ್ಟ್ ಅಂತ ಇದಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಪೇಮೆಂಟ್ ರೆಸಿಪ್ಟ್ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ರೆಸಿಪ್ಟ್ ಈ ಥರ ಓಪನ್ ಆಗುತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ನಿಮಗೆ ಪ್ರಾಪರ್ಟಿ ಟ್ಯಾಕ್ಸ್ನ ಆನ್ಲೈನ್